जे का रंजले गांजले त्यासी मने जो आपुले तोची साधू ओळखावा देव तेची जाणावा मृदू संभाय नवनीत तैसे सज्जनाचे चित्त ज्यासी अपंगिता नाही त्यासी दरी जो हृदयी दया करणे जे पुत्रासे तेची दासा अन्नी दासी तुका मने सांगू किती तोची ಭಗವಂತಚಿ ಮೂರ್ತಿ. ಸಂತ ತುಕಾರಾಮ್ ಮಹಾರಾಜರು ಸಂತರು ಶರಣರು ಯಾರಿಗೆ ಅನ್ನಬೇಕು ಎನ್ನುವುದನ್ನು ಅತ್ಯಂತ ಸರಳ ಶಬ್ದದೊಳಗ ಹೇಳ್ತಾರು. ಜೇ ಕಾ ರಂಜಲೆ ಗಾಂಜಲೆ ತ್ಯಾಸಿ ಮನೆ ಜೋ ಆಪುಲೆ ತೋಚಿ ಸಾಧು ಓಳಕಾವ ದೇವ ತೇಚಿ ಜಾನಾವ. ಎಲ್ಲರಲ್ಲಿ ಸಮಾನ ಭಾವ, ಎಲ್ಲರಲ್ಲಿ ಸಮಾನ ದೃಷ್ಟಿ ಉಳ್ಳುವರು ಸಂತರು ಶರಣರು ಇರುತ್ತಾರು. ಸಂತ ಗಾಡ್ಗೆ ಬಾಬಾ ಅವರ ಜೊತೆಯಲ್ಲಿ ದುಷ್ಟರು ಕುಡುಕರು ಎಲ್ಲ ಜನರು ಅವರ ಜೊತೆಯಲ್ಲೇ ಇರುತ್ತಿದ್ದರು. ಆದರೂ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುತ್ತಿದ್ದರು. ಆವಾಗ ಒಬ್ಬ ವ್ಯಕ್ತಿ ಗಾಡ್ಗೆ ಬಾಬಾ ಅವರಿಗೆ ಕೇಳ್ತಾನು, ನೀವು ಒಬ್ಬ ಮಹಾನ ಸಂತರಾಗಿ ಇವರ ಎಲ್ಲರ ಜೊತೆಯಲ್ಲಿ ಇರುತ್ತೀರಿ, ನೀವು ಒಳ್ಳೆಯವರಾಗಿ ಇವರ ಜೊತೆಯಲ್ಲಿ ಹೇಗೆ ಇರುತ್ತೀರಿ? ಆವಾಗ ಸಂತ ಗಾಡ್ಗೆ ಬಾಬಾ ಅವರು ಹೇಳ್ತಾರು, ಒಬ್ಬ ಡಾಕ್ಟರನ ಸುತ್ತಮುತ್ತ ರೋಗಿಗಳ ಇರಬೇಕು. ರೋಗಿಗಳು ಪೇಷಂಟ್ಗಳು ಇದ್ದಾಗ ಅಲ್ಲಿ ಡಾಕ್ಟರನ ಕೆಲಸ, ರೋಗಿಗಳನ್ನ ಸರಿಪಡಿಸುವುದೇ ಡಾಕ್ಟರನ ಉದ್ದೇಶ. ಹಂಗ ನನ್ನ ಸುತ್ತ ದುರ್ಜನರು ಇದ್ದಾಗ ಅವರನ್ನು ಸಜ್ಜನರಾಗಿ ಮಾಡುವುದೇ ನನ್ನ ಕೆಲಸ. ಎಲ್ಲರೂ ಸಜ್ಜನರು ಇದ್ದಲ್ಲೇ, ಎಲ್ಲರೂ ಒಳ್ಳೆಯವರು ಇದ್ದಲ್ಲಿ ನನ್ನ ಕೆಲಸ ಇಲ್ಲ. ಎಂತಹ ಮಹಾನ ಸಂತರು ಗಾಡ್ಗೆ ಬಾಬಾ ಅವರು. ಗಾಡ್ಗೆ ಬಾಬಾ ಅವರು ಬದುಕಿದಾಗ ಅವರ ಹೆಸರ ಮೇಲೆ ಒಂದು ಗುಂಟೆ ಆಸ್ತಿ ಇರಲಿಲ್ಲ. ಆದರೂ ಇವತ್ತು ಅವರ ಹೆಸರ ಮೇಲೆ ಮಹಾರಾಷ್ಟ್ರದ ವಿಶ್ವವಿದ್ಯಾಲಯನೇ ಐತಿ. ನಾವು ಬದುಕಿದ್ದಾಗ ನಮ್ಮ ಹೆಸರ ಮೇಲೆ ಸಾಕಷ್ಟು ರೊಕ್ಕ, ಸಾಕಷ್ಟು ಆಸ್ತಿ ಇರತೈತಿ. ನಾವು ಹೋದ ನಂತರ ನಮ್ಮ ಹೆಸರ ತೆಗೆಯುತ್ತಾರು. ಆದರೂ ಮಹಾತ್ಮರ ಹೆಸರು ಅಜರಾಮರವಾಗಿ ಉಳಿಯತೈತಿ. ಗಾಡ್ಗೆ ಬಾಬಾ ಅವರು ತಮ್ಮ ಜೀವನದಾಗ ಏನು ಮಾಡಿದರು ಅಂದರ, ಅವರು ಒಂದು ಕೈಯಾಗ ಕಸಬರಗಿ, ಒಂದು ಕೈಯಾಗ ಪರ್ಯಾನ ಹಿಡಿದುಕೊಂಡು ದಿವಸ ತುಂಬ ಊರನ್ನ ಸ್ವಚ್ಛ ಮಾಡುವುದು, ಸಾಯಂಕಾಲ ಎಲ್ಲರನ್ನ ಕೂಡಿಸಿಕೊಂಡು ಅವರ ಮನಸ್ಸ ಸ್ವಚ್ಛ ಮಾಡುವುದು. ಅವರು ಕೀರ್ತನದಲ್ಲೇ ಹೇಳುತ್ತಿದ್ದರು, ಒಳ್ಳೆ ಆಹಾರನ್ನ ಊಟ ಮಾಡ್ರಿ, ಮೂಕ ಪ್ರಾಣಿ ಬಲಿ ಕೊಡಬ್ಯಾಡ್ರಿ, ಸಂಪತ್ತ ಗಳಿಸುವಕ್ಕಿಂತಲೂ ಬಳಸುವುದನ್ನ ಕಲಿರಿ, ಹಸಿದವರಿಗೆ ಅನ್ನ ಕೊಡ್ರಿ, ನೀರಡಿಸಿದವರಿಗೆ ನೀರ ಕೊಡ್ರಿ, ಅಡಾನಿ ಇದ್ದವರಿಗೆ ಶಿಕ್ಷಣ ಕೊಡ್ರಿ, ಕೆಲಸ ಇಲ್ಲದವರಿಗೆ ಕೆಲಸ ಕೊಡ್ರಿ, ಗರೀಬ ಯುವ ಯುವತಿಯ ಮದುವೆಯ ಮಾಡ್ರಿ. ಇದೇ ಒಂದು ಮಹಾನ್ ಯಜ್ಞ ಐತಿ. ಇದ ಒಂದು ಭಗವಂತನ ಪೂಜೆ ಐತಿ. ಊರೊಳಗ ಗುಡಿಯ ಕಟ್ಟುಕ್ಕಿಂತಲೂ ಸಾಲಿ ಕಟ್ರಿ. ದೇವರು ಬಿಸಿಲಾಗ ಕುಂತಿಲ್ಲ, ಮಳೆಯಾಗ ತೋದಿಲ್ಲ. ಒಂದು ಊರು ಒಳ್ಳೆಯದ ಆಗಬೇಕಾದರ ಒಂದು ಸಾಲಿ ಒಳ್ಳೆಯದಿರಬೇಕು, ಒಂದು ಸರ್ಕಾರಿ ಆಸ್ಪತ್ರೆ ದವಾಖಾನಿ ಒಳ್ಳೆಯದಿರಬೇಕು. ಇಂತಹ ವಿಷಯ ಸಂತ ಗಾಡ್ಗೆ ಬಾಬಾ ಅವರು ಪ್ರತಿಯೊಂದು ಊರಿಗೆ ಹೋಗಿ ಹೇಳುತ್ತಿದ್ದರು. ಅವರದು ಬಡವರ ಮಕ್ಕಳ ಮೇಲೆ, ಬಡವರ ಕುಟುಂಬ ಮೇಲೆ ಅಪಾರವಾದಂತಹ ಗೌರವ,
ಕರುಣ ಇತ್ತು. ಅವರು ಶ್ರೀಮಂತರ ಮನೆ ಅಂಗಳವನ್ನ ಹುಡುಗಿದಾಗ ಅವರಿಗೆ ನೀಡಿದಂತಹ ಹೋಳಿಗೆಯನ್ನು ಬಡ ಮಕ್ಕಳಿಗೆ ಓದು ಕೊಡುತ್ತಿದ್ದರು. ಅವರ ಮನೆಯಾಗ ಇದ್ದಂತಹ ತಂಗಳ ರೊಟ್ಟಿಯನ್ನ ತಾವ ತಿಂತಿದ್ದರು. ಅವರಲ್ಲಿ ಅಂತಹ ದಯಾ, ಕ್ಷಮಾ, ಶಾಂತಿ ತುಂಬಿ ತುಳುಕುತ್ತಿತ್ತು. ಅವರಿಗೆ ಸಂತರು ಅಂತಾರು, ಸಾಧುಗಳ ಅಂತಾರು ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರು. ಜೇಖಾ ರಂಜಲೆ ಗಾಂಜಲೆ ತ್ಯಾಸಿ ಮನೇಜೋ ಆಪುಲೆ ತೋಚಿ ಸಾಧು ಓಳಕಾವ ದೇವ ತೇಚಿ ಜಾನಾವ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು.